ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಇನ್ನೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ಹೆಸರು ಕಾಳಿನ ಪರೋಟನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆದರೆ ಅದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ DiShiRa ಕಿಚನನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಹೆಸರು ಕಾಳು ಸಾಕು, ಯಾಕೆಂದರೆ ಇದು ತುಂಬ ಚೆನ್ನಾಗಿ ಒದಗುತ್ತೆ. ಹಾಗಾಗಿ ಅರ್ಧ ಕಪ್ ನೀವು ಹೆಸರು ಕಾಳು ತೊಗೊಂಡ್ರೂ ಕೂಡ ಒಂದು 8 ರಿಂದ 10 ಪರೋಟಗಳನ್ನು ನಾವು ಸುಲಭವಾಗಿ ಮಾಡಬಹುದು. ಹೆಸರು ಕಾಳನ್ನೊಮ್ಮೆ ಕ್ಲೀನಾಗಿ ತೊಳೆದು ನೀರಲ್ಲಿ ಒಂದು 5-6 ಗಂಟೆ ನೆನೆಸಿಟ್ಕೊಳ್ಳೋಣ. ಹೆಸರು ಕಾಳು ಚೆನ್ನಾಗಿ ನೆಂದರೆ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಇಲ್ಲ ಹಾಗೆ ಡೈರೆಕ್ಟಾಗಿ ಕೂಡ ಬೇಯಿಸ್ಬೋದು, ಬಟ್ ನೆನೆಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಹೆಸರು ಕಾಳು. ಚೆನ್ನಾಗಿ ನೆಂದಿದೆ, ಹೆಸರು ಕಾಳು ಅರಳ್ಕೊಂಡಿದೆ. ನೆಕ್ಸ್ಟ್ ಇದನ್ನ ಕುಕ್ಕರಲ್ಲೇ ಬೇಯಿಸ್ಕೊಳ್ತೀನಿ. ಫುಲ್ ಸಾಫ್ಟ್ ಆಗೋ ಹಾಗೆ ಹೆಸರು ಕಾಳನ್ನು ಬೇಯಿಸ್ಕೋಬೇಕು. ತುಂಬ ಜಾಸ್ತಿ ನೀರು ಹಾಕೋಬೇಡಿ ಬೇಯಿಸ್ಕೊಳ್ಳೋವಾಗ. ಒಂದು ವೇಳೆ ನೀರು ಜಾಸ್ತಿ ಹಾಕಿದರೂ ಕೂಡ ಪರವಾಗಿಲ್ಲ, ನೀರನ್ನು ನಾವು ಹಾಗೆ ಬಸ್ದಿಟ್ಕೋಬೋದು. ಈ ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಡೋಣ. ನೆಕ್ಸ್ಟ್ ನಾವು ಈ ನೀರನ್ನು ನಮ್ಮ ರೆಸಿಪಿಗೂ ಕೂಡ ಉಪಯೋಗಿಸ್ಕೋಬೋದು. ಹಾಗೆ ಈ ಹೆಸರು ಕಾಳನ್ನೊಮ್ಮೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಪೂನ್ನ ಸಹಾಯದಿಂದ ಆದರೂ ಮಾಡ್ಬೋದು, ಇಲ್ಲ ಕೈಯಲ್ಲಾದರೂ ಕೂಡ ನೀವು ಸ್ಮ್ಯಾಶ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ಸ್ಮ್ಯಾಶ್ ಆಗಬೇಕು. ಆದರೆ ಯಾಕೆಂದರೆ ಇಲ್ಲ ಅಂತಂದರೆ ಲಟ್ಸೋವಾಗ ಹರಿದೋಗುತ್ತೆ ಪರಾಟ. ಹಾಗಾಗಿ ನೀಟಾಗಿ ಇದನ್ನ ಸ್ಮೂತಾಗಿ ಕಲಸಿಟ್ಕೊಳ್ಳಿ. ನೆಕ್ಸ್ಟು ಇದರ ಜೊತೆಗೆ ನಾವು ಈರುಳ್ಳಿನೂ ಕೂಡ ರುಬ್ಬಿ ಸೇರಿಸಬೇಕಾಗಿರೋದು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿ ಹಾಕ್ಕೊಳ್ಳೋಣ. ರುಬ್ಬೋವಾಗ ಬೇಕಿದ್ರೆ ಸ್ವಲ್ಪ ಹೆಸರು ಕಾಳನ್ನು ಬೇಯಿಸಿರೋ ನೀರನ್ನು ಬಸ್ದಿಟ್ಟಿದ್ವಲ್ಲ ಅದನ್ನೇ ಸ್ವಲ್ಪ ಸೇರಿಸ್ಕೋಬೋದು. ಇದರ ಜೊತೆಗೇ ತುಂಬ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ, ಯಾಕೆಂದರೆ ತುಂಬ ಜಾಸ್ತಿ ನೀರು ಹಾಕಿದರೆ ಏನಾಗುತ್ತೆ ಅಂತಂದರೆ ಆಮೇಲೆ ಹೆಸರು ಕಾಳಲ್ಲಿರೋ ನೀರು, ಈ ಪೇಸ್ಟಲ್ಲಿರೋ ನೀರು ಎಲ್ಲ ಸೇರಿ ಜಾಸ್ತಿ ಗೋಧಿ ಹಿಟ್ಟನ್ನು ನಾವು ಸೇರಿಸ್ಬೇಕಾಗತ್ತೆ ಆಮೇಲೆ. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು. ಇವೆರಡನ್ನೂ ಕೂಡ ಹಾಕಿನೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಸೇರಿಸ್ತಾ ಇದ್ದೀನಿ, ಜೀರಾ ಪೌಡರು. ಇದರ ಜೊತೆಗೇ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ಈ ಪರೋಟ ಏನು ಗೊತ್ತಾ, ತುಂಬಾ ಚೆನ್ನಾಗಿ ಸ್ಪೈಸಿಯಾಗಿ ಮಸಾಲ ಆಗಿ ಬಂದಿರುತ್ತೆ. ಸರ್ವ್ ಮಾಡುವಾಗ ಗ್ರೇವಿ ಬೇಕಾಗಿಲ್ಲ. ಇದರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿನೂ ಕೂಡ ಸೇರಿಸ್ತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ, ಆದರೆ ಅರ್ಧ ಟೀ ಸ್ಪೂನಷ್ಟು ಬೇಕಾಗತ್ತೆ ಸಾಮಾನ್ಯವಾಗಿ. 1/4 ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಜೀರಾ ಪೌಡ್ರು, ಗರಂ ಮಸಾಲ, ಅಚ್ಚಕಾರದ ಪುಡಿ ಜೊತೆಗೆ ಅರಿಶಿನ. ಈಗ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆಲ್ಮೋಸ್ಟ್ ಹತ್ತತ್ರ 1 ಟೀ ಸ್ಪೂನಷ್ಟು ಸೇರಿಸಿದ್ದೀನಿ. ಯಾಕೆಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಇದು. ಹಾಗಾಗಿ ಕೊನೆಯಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಎಲ್ಲ ಮಸಾಲೆ ಕೂಡ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈ ಪರೋಟ. ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಇಲ್ಲ ಲಂಚ್ ಬಾಕ್ಸ್ಗೂ ಕೂಡ ನಾವು ಈ ಪರೋಟನ ಕಳಿಸ್ಬೋದು. ತುಂಬಾ ಹೆಲ್ದಿ ಕೂಡ ಹೌದು, ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ. ಜೊತೆಗೆ ಸೈಡ್ ಡಿಶ್ಶು ಬೇಕಾಗಿಲ್ಲ, ಜಸ್ಟ್ ಮೊಸರು ಜೊತೆಗೆ ನಾವು ಇದನ್ನ ಸರ್ವ್ ಮಾಡ್ಬೋದು. ಹಾಗಾಗಿ ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದ್ರ ಜೊತೆಗೆ ನಾವು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಹಾಗೆಯೇ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನೊಂದು ಪರಾಟ ಮಿಕ್ಸ್ ಮಾಡೋ ಪಾತ್ರೆಗೆ ಹಾಕ್ಕೊಳ್ತೀನಿ. ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ನೋಡಿದ್ರಲ್ಲ, ನೀವು ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನು ತೊಗೊಂಡ್ರೂ ಕೂಡ ಕ್ವಾಂಟಿಟಿ ಇವೆಲ್ಲನೂ ಸೇರಿಸೋದ್ರಿಂದ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದು ಅರ್ಧ ಕಪ್ ತೊಗೊಂಡ್ರೆ ಸಾಕು ಅಂತ. ಇದರ ಜೊತೆಗೆ ಗೋಧಿ ಹಿಟ್ಟನ್ನು ಎಷ್ಟು ಹಿಡಿಸುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ಸೇರಿಸಬೇಕಾಗಿರೋದು. ಆಲ್ಮೋಸ್ಟ್ 2.5 ಕಪ್ಪಷ್ಟು ಗೋಧಿ ಹಿಟ್ಟು ಬೇಕಾಗುತ್ತೆ ಇದಕ್ಕೆ. ಆದರೆ ಒಂದೇ ಸರಿ ಸೇರಿಸೋದಕ್ಕೆ ಹೋಗಬೇಡಿ. ಎಷ್ಟು ಗೋಧಿ ಹಿಟ್ಟು ಹಿಡಿಸುತ್ತೆ ನೋಡಿಕೊಂಡು ಸೇರಿಸ್ಕೊಳ್ತಾ ಹೋಗಿ. ಸಾಮಾನ್ಯವಾಗಿ ಜಾಸ್ತಿ ಗೋಧಿ ಹಿಟ್ಟನ್ನು ತೊಗೊಳತ್ತೆ, ಯಾಕೆಂದರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ. ನನಗೆ 2.5 ಕಪ್ಪಷ್ಟು ಗೋಧಿ ಹಿಟ್ಟು ಬೇಕಾಯಿತು ಇಷ್ಟು ಕ್ವಾಂಟಿಟಿಗೆ. ಇದನ್ನ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕಾಗಿರೋದು. ತುಂಬ ತೆಳು ಕಲಿಸ್ಕೊಂಡ್ಬಿಡ್ಬೇಡಿ, ಯಾಕೆಂದರೆ ಇದನ್ನ ಜಾಸ್ತಿ ಹೊತ್ತು ಇಟ್ಟ ಮೇಲೆ ಏನಾಗುತ್ತೆ ಅಂದರೆ ಸ್ವಲ್ಪ ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೊಳ್ಳಿ. ಈ ರೀತಿ ನೋಡ್ಬೋದು ಹೇಗಾಗಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇಷ್ಟು ಗಟ್ಟಿ ಇದ್ದರೆ ಸಾಕು. ಈಗ ಇದನ್ನ ಎಣ್ಣೆ ಸವರಿ ಒಂದು 5 ರಿಂದ 10 ನಿಮಿಷ ಹಾಗೆಯೇ ಬಿಟ್ಟರೆ ಸಾಕು. ತುಂಬ ಹೊತ್ತೇನು ಬಿಡೋದು ಬೇಡ, ಜಸ್ಟ್ 5 ರಿಂದ 10 ನಿಮಿಷ ಇದನ್ನ ಎಣ್ಣೆ ಸವರಿ ಹಾಗೆಯೇ ಬಿಡೋಣ. 10 ನಿಮಿಷ ನಾನು ಹಾಗೆಯೇ ಬಿಟ್ಟಿದ್ದೀನಿ. ನೆಕ್ಸ್ಟ್ ನಾವು ಇದನ್ನ ಮತ್ತೆ ಬೇಕಿದ್ರೆ ಒಮ್ಮೆ ನಾದ್ಕೋಬೋದು, ಇಲ್ಲಾಂದರೆ ಹಾಗೇನೂ ಉಂಡೆ ಮಾಡ್ಕೋಬೋದು. ಸ್ವಲ್ಪ ದೊಡ್ಡ ಗಾತ್ರದ ಉಂಡೆಗಳನ್ನು ಮಾಡ್ಕೊಳ್ಳೋಣ.
ಯಾಕೆಂದರೆ ಪರೋಟ ಯಾವಾಗಲೂ ಚಪಾತಿಗಿಂತ ಸ್ವಲ್ಪ ದಪ್ಪ ಬರಬೇಕಾಗತ್ತೆ, ಹಾಗಾಗಿ ಸ್ವಲ್ಪ ದೊಡ್ಡ ಗಾತ್ರದ ಉಂಡೆನೇ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಪರೋಟ. ಹಾಗೆ ಇದರಲ್ಲಿ ಎಲ್ಲನೂ ಕೂಡ ನಾವು ಹಿಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟಿರೋದ್ರಿಂದ ಫಿಲ್ಲಿಂಗ್ ಮಾಡೋ ಕೆಲಸನೂ ಇಲ್ಲ, ಜಸ್ಟ್ ಹಾಗೇ ಉಂಡೆ ಮಾಡಿದರೆ ಆಯಿತು, ಲಟ್ಸಿದ್ರೆ ಆಯಿತು. ಸೊ ಮಾಡೋದು ಕೂಡ ತುಂಬಾ ಸುಲಭ ಆಗಿಬಿಡುತ್ತೆ. ಇದನ್ನು ಜಸ್ಟ್ ಇದನ್ನ ಸ್ವಲ್ಪ ದಪ್ಪನೇ ಲಟ್ಸ್ಕೊಳ್ಳಿ, ತುಂಬ ದಪ್ಪನೂ ಅಲ್ಲ, ಜಸ್ಟ್ ನೀವು ನಾರ್ಮಲ್ ಬೇರೆಲ್ಲ ಪರೋಟ ಮಾಡ್ತೀರಲ್ಲ ಅದೇ ಥರನೇ, ಚಪಾತಿಗಿಂತ ಸ್ವಲ್ಪ ದಪ್ಪ ಅಷ್ಟೇ, ತುಂಬ ದಪ್ಪ ಆದರೂ ಕೂಡ ಆಮೇಲೆ ನೀಟಾಗಿ ಬೇಯಲ್ಲ. ಹಾಗಾಗಿ ಸೊ ಇಷ್ಟಿದ್ರೆ ಸಾಕು. ಪ್ಯಾನನ್ನು ಆಲ್ರೆಡಿ ನಾನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಇದನ್ನು ಕೂಡ ಪರೋಟನ ಅದ್ರ ಮೇಲೆ ಬೇಯಿಸ್ಕೊಳ್ಳೋಣ. ಹಾಗೆ ಇದನ್ನ ನೀಟಾಗಿ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಬೇಯಿಸಿ. ಒಮ್ಮೆ ನೀವು ಹೈ ಫ್ಲೇಮ್ ಇಟ್ಟರೆ ಏನಾಗುತ್ತೆ ಅಂತಂದರೆ ಬೇಗ ಬ್ರೌನ್ ಆಗಿಬಿಡತ್ತೆ, ನೀಟಾಗಿ ಬೆಂದಿರಲ್ಲ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮು ಇಲ್ಲ ಲೋ ಫ್ಲೇಮಲ್ಲೇ ಇದನ್ನ ಬೇಯಿಸ್ಬೋದು. ಮೇಲಿಂದ ಎಣ್ಣೆ ಅಥವಾ ತುಪ್ಪ ಏನು ಬೇಕಿದ್ರೂ ಕೂಡ ಹಾಕ್ಕೋಬೋದು. ತುಪ್ಪ ಆದರೆ ನೀವು ಪರೋಟ ಮಾಡಿದ್ಮೇಲೆ ಕೊನೆಯಲ್ಲೂ ಕೂಡ ಅದನ್ನ ಪ್ಯಾನಿಂದ ಆಚೆ ತೆಗೆದ ಮೇಲೆ ಮೇಲಿಂದ ತುಪ್ಪ ಸವರ್ಬೋದು. ಎಣ್ಣೆ ಆದರೆ ನೀವು ಬೇಕಿದ್ದರೆ ಪ್ಯಾನಲ್ಲಿ ಅದನ್ನ ಕುಕ್ ಮಾಡ್ತಿರೋವಾಗಲೇ ಬೇಕಿದ್ರೂ ಕೂಡ ಹಾಕ್ಕೋಬೋದು. ನಾನು 2 ಸೈಡು ಕೂಡ ಎಣ್ಣೆ ಹಾಕಿ ಇದನ್ನ ಬೇಯಿಸ್ತೀನಿ. ಖಾರನೂ ಇದೆ ಇದರಲ್ಲಿ, ಮಸಾಲೆನೂ ಇದೆ ಪರೋಟದಲ್ಲಿ, ಎಲ್ಲ ಟೇಸ್ಟು ಇದೆ, ಹೆಸರು ಕಾಳಿದೆ, ಆನಿಯನ್ ಇದೆ. ಸೊ ನೀಟಾಗಿ ಇದ್ರ ಮೇಲೆ ಎಣ್ಣೆನೂ ಬಿದ್ದಾಗ ಅದ್ರ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಪರೋಟನ ಮಾತ್ರ ಸ್ವಲ್ಪ ಈ ರೀತಿ ಬ್ರೌನ್ ಸ್ಪಾಟ್ಸ್ ಬರೋವರೆಗೂ ಬೇಯಿಸಬೇಕು. ನೋಡಿ, ಇಷ್ಟಾದರೆ ಸಾಕು, ಪರೋಟ ರೆಡಿನೇ ಆಗೋಯಿತು. ಸೊ ನೋಡಿದ್ರಲ್ವ ಹೇಗೆ ಬಂತು ಅನ್ನೋದು ಕೂಡ ತುಂಬಾ ಚೆನ್ನಾಗಾಗತ್ತೆ. ಘಮ ಘಮ ಪರಿಮಳನೂ ಬರ್ತಾ ಇರುತ್ತೆ, ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಪರೋಟನೂ ಕೂಡ ನಾವು ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಬ್ರೌನ್ ಸ್ಪಾಟ್ಸ್ ಬರೋವರೆಗೂ ಇದನ್ನ ಬೇಯಿಸಬೇಕಾಗಿರೋದು, ಆಗ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಸೊ ಪರೋಟ ಅಂತೂ ರೆಡಿ ಆಯಿತು. ಈಗ ನೆಕ್ಸ್ಟ್ ನಾವು ಇದನ್ನ ನಾನು ಹೇಳಿದಾಗೆ ಇದನ್ನ ಸರ್ವ್ ಮಾಡೋದಕ್ಕೆ ಜಸ್ಟ್ ಒಂದು ಬೌಲ್ ಮೊಸರಿದ್ರೂ ಕೂಡ ಸಾಕು, ಇಲ್ಲ ಅಂದರೆ ರಾಯ್ತ ಜೊತೆಗೂ ಕೂಡ ನೀವು ಸರ್ವ್ ಮಾಡ್ಬೋದು. ಎಲ್ಲ ಮಸಾಲ ಕೂಡ ಪರೋಟದಲ್ಲೇ ಇರೋದ್ರಿಂದ ಮತ್ತು ಅದಕ್ಕೆ ಸೈಡಲ್ಲಿ ಯಾವುದೇ ಗ್ರೇವಿ ಸೇರಿಸೋ ಅಗತ್ಯ ಇಲ್ಲ. ಹಾಗೇನೂ ತಿನ್ಬೋದು ಪರೋಟನ, ಇಲ್ಲ ಮೊಸರು ಜೊತೆ ಸೇರಿಸಿ ಕೂಡ ತಿನ್ಬೋದು. ಹೆಲ್ದಿ ರೆಸಿಪಿ ಮಾಡಬೇಕು ಅನ್ನೋ ಹಾಗಿದ್ರೆ ಖಂಡಿತವಾಗಿಯೂ ಕೂಡ ಇದೊಂದು ಬೆಸ್ಟ್ ಆಪ್ಷನ್. ಹೆಸರು ಕಾಳಿನ ಪರೋಟ ರೆಡಿ. ನೋಡಿದ್ರಲ್ವ ಇವತ್ತಿನ ರೆಸಿಪಿನ, ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಕೂಡ ವಿಡಿಯೋನ ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ DiShiRa ಕಿಚನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ.